ಇದು ನ್ಯೂಸ್ 18 ಕಡೆದ ಬಿಗ್ ಇಂಪ್ಯಾಕ್ಟ್ ಬೆಳಗ್ಗೆಯಿಂದ ತೋರಿಸ್ತಾ ಇದ್ವಿ ಯಾವ್ಯಾವ ರೀತಿಯಾಗಿ ಸಮಸ್ಯೆ ಇದೆ, ಎಲ್ಲೆಲ್ಲಿ ಸಮಸ್ಯೆ ಇದೆ, ಯಾರು ಪ್ರಮುಖವಾಗಿ ನೀಡಿರುವಂತವರು, ಅವರು ಯಾವ ರೀತಿಯಾಗಿ ಸಂಕಷ್ಟವನ್ನ ಅನುಭವಿಸ್ತಾ ಇದ್ದಾರೆ, ನೋಬಲ್ ಇದ್ದಾರೆ, ಈ ಗ್ಯಾಸ್ ಟ್ರಬಲ್ ಇಂದಾಗಿ ಯಾರಿಗೆಲ್ಲ ಟ್ರಬಲ್ ಆಗ್ಬಿಟ್ಟಿದೆ ಅಂತ. ಇದು ನ್ಯೂಸ್ 18 ಕಳಕಳಿಯ ವರದಿ ಇಂಪ್ಯಾಕ್ಟ್ ಸ್ಟೋರಿಯೊಂದನ್ನ ತೋರಿಸ್ತಾ ಇದೆ. ದಾವಣಗೆರೆಯ ವೃದ್ಧಾಶ್ರಮಕ್ಕೆ ಸಿಕ್ಕಿರುವಂತದ್ದು ಸಿಲಿಂಡರ್. ಯಾಕಂದ್ರೆ ವೃದ್ಧಾಶ್ರಮದಲ್ಲಿ ಪಾಪ ವಯಸ್ಸಾದಂತವ್ರು ಇದ್ದಾರೆ, ಅಲ್ಲಿ ಗ್ಯಾಸ್ ಟ್ರಬಲ್ ಇಂದಾಗಿ ಊಟಕ್ಕೆ ಟ್ರಬಲ್ ಶುರುವಾಗಿತ್ತು, ತಿಂಡಿಗೆ ಟ್ರಬಲ್ ಶುರುವಾಗಿತ್ತು. ವೃದ್ಧರಿಗೆ ಸಿಲಿಂಡರ್ ವ್ಯವಸ್ಥೆಯನ್ನ ಮಾಡಿರುವಂಥದ್ದು ಜಿಲ್ಲಾಧಿಕಾರಿ. ನ್ಯೂಸ್ 18 ಕನ್ನಡದ ಪರವಾಗಿ ಅವರಿಗೆ ಧನ್ಯವಾದವನ್ನ ಹೇಳ್ತಾ ಇದ್ದೀವಿ. ಯಾಕೆಂದ್ರೆ ಅವರು ಇನಿಷಿಯೇಟ್ ತಗೊಂಡಿದ್ದಾರೆ, ಈ ಸುದ್ದಿ ನೋಡಿ ಅವ್ರಿಗೆ ವ್ಯವಸ್ಥೆಯನ್ನ ಮಾಡಿಕೊಟ್ಟಿದ್ದಾರೆ. ಆಹಾರ ಇಲಾಖೆ ಮೂಲಕ ಗ್ಯಾಸ್ ಸಿಲಿಂಡರ್ ಅನ್ನ ಪೂರೈಕೆ ಮಾಡಿಸಿರುವಂಥದ್ದು ಡಿಸಿ, ದಾವಣಗೆರೆಯ ಡಿಸಿ. ಇಂದು ಬೆಳಗ್ಗೆ 8 ಗಂಟೆಗೆ ನ್ಯೂಸ್ 18 ನಲ್ಲಿ ವರದಿಯನ್ನ ಪ್ರಸಾರ ಮಾಡಿದ್ವಿ. ಸುದ್ದಿಯ ಬೆನ್ನಲ್ಲೇ ಅಲರ್ಟ್ ಆಗಿದ್ರು ದಾವಣಗೆರೆ ಡಿಸಿ. ಯಾಕೆಂದ್ರೆ ತುಂಬಾ ಕಷ್ಟದಲ್ಲಿರುವಂಥವ್ರಿಗೆ ಹೆಲ್ಪ್ ಮಾಡಬೇಕು ಇಂಥ ಸಂದರ್ಭದಲ್ಲಿ. ಅದು ಒಪ್ಪತ್ತಿನ ಊಟ ತಿಂಡಿಗೂ ಕೂಡ ಪರದಾಟ ಆಗುವಂಥ ಪರಿಸ್ಥಿತಿ ಇದ್ದಿತ್ತು ಅಲ್ಲಿ ವೃದ್ಧಾಶ್ರಮದಲ್ಲಿ. ಆಹಾರ ಇಲಾಖೆ ಅಧಿಕಾರಿಗಳ ಮೂಲಕ ಗ್ಯಾಸ್ ಅನ್ನ ಪೂರೈಕೆ ಮಾಡಲಾಗಿದೆ. ಸದ್ಯಕ್ಕೆ 1 ಸಿಲಿಂಡರ್ ಕಳಿಸ್ಕೊಟ್ಟಿರುವಂಥದ್ದು ಜಿಲ್ಲಾಧಿಕಾರಿ. ಗ್ಯಾಸ್ ಖಾಲಿ ಆಗ್ತಾ ಇದ್ದಂತೆ ಸಿಲಿಂಡರ್ ಕೊಡುವಂಥ ಭರವಸೆಯನ್ನ ಕೊಟ್ಟಿದ್ದಾರೆ. ಈಗ 1 ಕಳಿಸ್ಕೊಟ್ಟಿದ್ದಾರೆ. ಏನಾದರೂ ಖಾಲಿ ಆದರೆ ಆ ತಕ್ಷಣನೇ ಅರೇಂಜ್ ಮಾಡಿಕೊಡ್ತೀವಿ ಅನ್ನುವಂಥ ಭರವಸೆಯನ್ನ ಕೂಡ ಕೊಡಲಾಗಿದೆ. ವಿವೇಕಾನಂದ ವೃದ್ಧಾಶ್ರಮದಲ್ಲಿ ಕಳೆದ 15 ದಿನಗಳಿಂದ ಗ್ಯಾಸ್ ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗಿತ್ತು. ಇನ್ನು ಯುದ್ಧ ಶುರುವಾದ ಮೇಲಂತೂ ದೊಡ್ಡ ಸಮಸ್ಯೆ. ಇದೀಗ ದಾವಣಗೆರೆ ಜಿಲ್ಲಾಧಿಕಾರಿ ಗಂಗಾಧರ ಸ್ವಾಮಿ ಕೂಡಲೇ ಆಶ್ರಮದ ವೃದ್ಧರಿಗೆ ಸ್ಪಂದಿಸಿದ್ದಾರೆ. ಗ್ಯಾಸ್ ಸಿಕ್ಕ ಬೆನ್ನಲ್ಲೇ ಅಡುಗೆಯನ್ನ ಮಾಡಿ ಊಟವನ್ನ ಮಾಡಲಾಗಿದೆ. ನ್ಯೂಸ್ 18ಗೆ ಧನ್ಯವಾದವನ್ನ ಹೇಳಿದ್ದಾರೆ ಆಶ್ರಮದ ವೃದ್ಧರು ಹಾಗೂ ಕಾರ್ಯದರ್ಶಿ ಮರಿಯಾಚಾರ್ ಅವರು. ನಾವು ಡಿಸಿ ಅವರಿಗೆ ಧನ್ಯವಾದ ಹೇಳ್ತೀವಿ ಅರೇಂಜ್ ಮಾಡಿಸ್ಕೊಟ್ಟಿದ್ದಕ್ಕೆ. ಸುದ್ದಿ ಪ್ರಸಾರ ಆದಂಥ ಹಿನ್ನೆಲೆಯಲ್ಲಿ ಅದನ್ನು ಅಬ್ಸರ್ವ್ ಮಾಡಿ ಸ್ಪಂದಿಸಿದ್ದಾರೆ. ಇನಿಷಿಯೇಟ್ ತಗೊಂಡ್ರು ಜಿಲ್ಲಾಧಿಕಾರಿ. ಯಾಕೆಂದರೆ ವೃದ್ಧಾಶ್ರಮ ಅದು. ಹೋಟೆಲ್ ಬಂದಾಗುತ್ತೆ, ಓಕೆ, ಜನ ಮನೇಲಿ ಏನಾದರೂ ಮಾಡ್ಕೊಂಡು ತಿಂತಾರೆ. ಆದರೆ ವೃದ್ಧಾಶ್ರಮದಲ್ಲೇ ಸಮಸ್ಯೆ ಆದರೆ ಅಡುಗೆ ತಿಂಡಿ ಇರಲಿಲ್ಲ ಅವರಿಗೆ. ನ್ಯೂಸ್ 18 ಕನ್ನಡ ಅವರು ನಿನ್ನೆ ಬಂದು ನಮ್ಮ ಆಶ್ರಮದಲ್ಲಿ ಈ ಸಿಲಿಂಡರ್ ಅಭಾವ ಇದ್ದಿದ್ದರಿಂದ ನೋಡಿ, ನಮ್ಮ ಎಲ್ಲ ಪರಿಸ್ಥಿತಿ ನೋಡಿ, ಊಟಕ್ಕೆಲ್ಲ ತೊಂದರೆ ಆಗಿತ್ತು. ಆ ತೊಂದರೆನ ನಿವಾರಿಸೋಕ್ಕೋಸ್ಕರ ನಮ್ಮ ಕನ್ನಡ ನ್ಯೂಸ್ ಚಾನಲ್ ಆದ 18 ಅವರು ಬಂದು ಸಹಕರಿಸಿ ನಮ್ಮ ಅಳಲನ್ನು ನೋಡಿಕೊಂಡು ತೋಡಿ ನಾವು ಹೇಳ್ಕೊಂಡ್ವಿ. ಬಿತ್ತರಿಸಿದ್ದಾರೆ. ಆ ಬಿತ್ತರಿಸಿದ ಮೇಲೆ ಆಟೋಮೆಟಿಕ್ಕಾಗಿ ನಮ್ಮ ಡಿ ಸಿ ಅವರು ಸಹಿತ ಅವರಿಗೆ ನಮ್ಮ ಗ್ಯಾಸ್ನವ್ರಿಗೆ, ಗ್ಯಾಸ್ ಏಜೆನ್ಸಿಯವರಿಗೆ ಅವ್ರಿಗೆ ಗೈಡೆನ್ಸ್ ಕೊಟ್ಟು ನಮ್ಮ ಆಶ್ರಮಕ್ಕೆ ಇವತ್ತೇ ತಕ್ಷಣವೇ ಗ್ಯಾಸನ್ನು ಬಿಡುಗಡೆ ಮಾಡಿದ್ದಾರೆ. ನಾವು ನ್ಯೂಸ್ 18 ಚಾನಲ್ನವ್ರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ನ್ಯೂಸ್ 18ನಲ್ಲಿ ಏನು ನಮ್ಮ ವೃದ್ಧಾಶ್ರಮದ್ದು ಪ್ರಸಾರ ಆಯಿತು, ಆ ಪ್ರಸಾರದ ತಕ್ಷಣವೇ ಮಾನ್ಯ ಜಿಲ್ಲಾಧಿಕಾರಿಗಳು ಸಹಿತ ಅದಕ್ಕೆ ನಮ್ಮ ಮನವಿಗೆ ಸ್ಪಂದಿಸಿ ತಕ್ಷಣವೇ ಆ ಸಿಲಿಂಡರ್ಗಳನ್ನು ಕೊಡಲಿಕ್ಕೆ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ನ್ಯೂಸ್ 18 ಚಾನಲ್ ಅವರು ನಿನ್ನೆ ಬಂದು ಏನು ನಮ್ಮಲ್ಲಿ ಆಗಿರ್ತಕ್ಕಂಥ ಕಷ್ಟ ನೋವುಗಳನ್ನು ಸ್ಪಂದಿಸಿ ಮಾಡಿದ್ದಕ್ಕೆ ಆ ಒಂದು ಹೃದಯ ವಿಶಾಲತೆಗೆ ನಾವು ತುಂಬ ಹೃದಯದ ಧನ್ಯವಾದಗಳನ್ನು ನ್ಯೂಸ್ 18 ಚಾನಲ್ ಅವರಿಗೆ ಅರ್ಪಿಸ್ತಾ ಇದ್ದೀವಿ. ಹಾಗೂ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಹಾಗೂ ಫುಡ್ಡಿನ ಡಿ ಡಿ ಅವರಿಗೆ ನಾನು ಕೃತಜ್ಞತೆಗಳನ್ನು ಈ ಮೂಲಕ ಸಲ್ಲಿಸ್ತಿದ್ದೀನಿ. ಇದೇ ರೀತಿಯಾಗಿ ಸಮಾಜಮುಖಿಯಾಗಿ ತಮ್ಮ ಚಾನಲ್ಲು ಸತತವಾಗಿ ಯಶಸ್ವಿಯಾಗಿ ನೆರವೇರಿಸ್ಕೊಂಡು ಬರಲಿ ಅಂಥೇಳಿ ನಾನು ಹೃತ್ಪೂರ್ವಕವಾಗಿರ್ತಕ್ಕಂಥ ನಮಸ್ಕಾರಗಳನ್ನು ಮತ್ತು ಧನ್ಯವಾದಗಳನ್ನು ಹಾಗೂ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೀನಿ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ದಾವಣಗೆರೆಯ ಪ್ರತಿನಿಧಿ ಸಂಜಯ್. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸಂಜಯ್, ಜಿಲ್ಲಾಧಿಕಾರಿಗಳಿಗೆ ಧನ್ಯವಾದವನ್ನು ಹೇಳಬೇಕಾಗತ್ತೆ ಈ ಸಂದರ್ಭದಲ್ಲಿ. ಯಾಕೆಂದರೆ ತತ್ಕ್ಷಣಕ್ಕೆ ಸ್ಪಂದಿಸಿದ್ದಾರೆ ಅವರು. ಈಗ 1 ಸಿಲಿಂಡರ್ ಕಳಿಸ್ಕೊಟ್ಟಿದ್ದಾರಲ್ಲ, ಅದು ಎಷ್ಟು ದಿನಕ್ಕಾಗತ್ತೆ? ಆಲ್ಟರ್ನೇಟಿವ್ ಆಗಿ ಮತ್ತೇನಾದರೂ ವ್ಯವಸ್ಥೆಯನ್ನು ಮಾಡಿಕೊಡುವಂಥ ಕೆಲಸವನ್ನು ಮಾಡ್ತಾರಾ? ಯಾವ ರೀತಿಯಾಗಿ ಸಮಸ್ಯೆಯನ್ನು ಎದುರಿಸ್ತಾ ಇದ್ರು ಆ ವೃದ್ಧಾಶ್ರಮದವರು? ಎಸ್ ಪೃಥ್ವಿರಾಜ್, ಏನು ಕಳೆದ 15 ದಿನಗಳಿಂದನೂ ಕೂಡ ಯಾವ ಕ್ಷಣದಲ್ಲಿ ಬೇಕಾದರೂ ಖಾಲಿ ಆಗ್ಬೋದಿತ್ತು ಅಂತ ವೃದ್ಧಾಶ್ರಮದಲ್ಲಿ ಇರ್ತಕ್ಕಂತಹ ಸಿಲಿಂಡ್ರು. ಹಾಗಾಗಿ ಅವರು ನಿನ್ನೆ ಒಂದು ಏನು ಅವರ ಸಮಸ್ಯೆಯನ್ನು ಅಳಲನ್ನು ತೋಡ್ಕೊಂಡಿದ್ರು. ಈ ವೇಳೆ ನ್ಯೂಸ್ 18 ಕೂಡ ವರದಿಯನ್ನು ಬಿತ್ತರ ಮಾಡಿತ್ತು ಇವತ್ತು ಬೆಳಗ್ಗೆ 8 ಗಂಟೆಗೆ. ಈ ಬೆನ್ನಲ್ಲೇ ಜಿಲ್ಲಾಧಿಕಾರಿಗಳು ಕೂಡ ಒಂದು ವರದಿಯನ್ನ ವೀಕ್ಷಣೆ ಮಾಡಿ ಕೂಡಲೇ ಮತ್ತೆ ಕರೆ ಮಾಡಿ ನಮಗೆಲ್ಲ ವಿಚಾರಿಸಿದ್ರು ಎಷ್ಟು ಜನ ಇದ್ದಾರೆ ಏನು ಅಂತ ಎಲ್ಲ ವಿಚಾರಣೆ ತಗೊಂಡು ಕೂಡಲೇ ಅವರಿಗೆ ಗ್ಯಾಸ್ ಏಜೆನ್ಸಿ ಅವರು ಕೂಡ ನಾನು ಕರೆ ಮಾಡಿ ಮಾಹಿತಿ ನೀಡ್ತೀನಿ ಅಂತ ಹೇಳಿ ಅವರಿಗೆ ಒಂದು ಮಾಹಿತಿ ನೀಡಿ ಏನು ಕೂಡಲೇ ಅವರಿಗೆ ಒಂದು
ಸದ್ಯ ಈಗ ಒಂದನ್ನ ಗ್ಯಾಸ್ ಅನ್ನ ನೀಡ್ಲಿಕ್ಕೆ ಒಂದು ಆದೇಶವನ್ನು ಮಾಡಿದ್ರು. ಇಮಿಡಿಯೇಟ್ಲಿ ಅವರು ಕೂಡ ಗ್ಯಾಸ್ ಏಜೆನ್ಸಿ ಅವರು ತಗೊಂಡ್ಬಂದು ಗ್ಯಾಸ್ ಅನ್ನ ನೀಡಿದ್ದಾರೆ. ಈಗ ಸದ್ಯ ಅದು ಒಂದು ಸಿಲಿಂಡರ್ ಏನಿದೆ ಅದು ಒಂದು 15 ದಿನಗಳ ಮಟ್ಟಿಗೆ ಬರುತ್ತೆ ಅಂತ. ಸಂಜಯ್ ಮಾತನಾಡಿಸಿ ನಮ್ಮ ಜೊತೆ ದಾವಣಗೆರೆಯ ಜಿಲ್ಲಾಧಿಕಾರಿಗಳಾಗಿರುವಂಥ ಗಂಗಾಧರ್ ಸರ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಮಸ್ಕಾರ ಸರ್, ಥ್ಯಾಂಕ್ ಯು ಸೋ ಮಚ್ ನ್ಯೂಸ್ 18 ಕನ್ನಡದ ಕಡೆಯಿಂದ ನಿಮಗೆ. ನಮಸ್ಕಾರ ಸರ್, ಅಂದರೆ ಯಾವ ರೀತಿಯ ಅಭಾವ ಇದೆ ಸರ್ ದಾವಣಗೆರೆಯಲ್ಲಿ? ಇದೊಂದು ಎಕ್ಸಾಂಪಲ್ ಆಗಿ ತೋರಿಸಿದ್ವಿ ನಾವು ವೃದ್ಧಾಶ್ರಮದ್ದು. ಇಲ್ಲ, ದಾವಣಗೆರೆಯಲ್ಲಿ ಯಾವುದೋ ಅಭಾವ ಇಲ್ಲ. ನಮಗೆ ಸಾಕಷ್ಟು ದಾಸ್ತಾನು ಇದೆ. ನಮಗೆ 3 ದಿನದ್ದು ಬ್ಯಾಕ್ಲಾಗ್ ಮಾತ್ರ ಇದೆ. ಅಂದ್ರೆ 3 ದಿನದ್ದು ಪೆಂಡೆನ್ಸಿ ಅಷ್ಟೇ ಇರೋದು, ಮಿಕ್ಕಿದೆಲ್ಲ ಕ್ಲಿಯರ್ ಮಾಡಿದ್ವಿ. ಈಗ ಸರ್ಕಾರದ ಆದೇಶದಂತೆ ನಮಗೆ ಕಮರ್ಷಿಯಲ್ ಯಾವುದಕ್ಕೂ ಕೊಡೋದಕ್ಕೆ ಅವಕಾಶ ಇಲ್ಲ. ಆದ್ರೆ ಮಾನ್ಯ ಮುಖ್ಯ ಕಾರ್ಯದರ್ಶಿಗಳು, ಸನ್ಮಾನ್ಯ ಮುಖ್ಯಮಂತ್ರಿಗಳು, ನಮ್ಮ ಉಸ್ತುವಾರಿ ಸಚಿವರು ಸೂಚನೆ ಕೊಟ್ಟಿರೋ ಹಾಗೆ ಯಾವುದೇ ಸ್ಕೂಲ್ಸ್, ಹಾಸ್ಟೆಲ್ಸ್ಗಳು, ವೃದ್ಧಾಶ್ರಮಗಳು ಮತ್ತೆ ಈಗ SLC ಮತ್ತೆ PUC ಪರೀಕ್ಷೆ ನಡೀತಾ ಇರೋದ್ರಿಂದ ಬಿಸಿ ಊಟದ್ದು, ಇನ್ಕ್ಲೂಡಿಂಗ್ ಪ್ರೈವೇಟ್ ಹಾಸ್ಟೆಲ್ಸ್ಗಳು ಯಾವ್ಯಾವ್ದಿದಾವೆ ಮತ್ತೆ ಓದ್ತಾ ಇದಾರೆ ಅಲ್ಲಿಗೆಲ್ಲ ಕೊರತೆ ಆಗದ ರೀತಿಯಲ್ಲಿ ನೋಡ್ಕೊಳ್ಳಿ ಅಂತ ಹೇಳಿದ್ರೆ ನಮ್ ಗಮನಕ್ಕೆ ಬಂದಾಗ ನಾವು ಸಪ್ಲೈ ಮಾಡಿಸ್ತಾ ಇದೀವಿ. ಏನು ತೊಂದರೆ ಇಲ್ಲ. ಫಸ್ಟ್ ಪ್ರಿಯಾರಿಟಿ ತುಂಬಾ ನೀಡ್ಫುಲ್ ಯಾರಿಗಿದೆ ಅವರಿಗೆ ಸಪ್ಲೈ ಮಾಡಿಸುವಂತ ಕೆಲಸ ಮಾಡಿಸ್ತಾ ಇದ್ರ ನೀವೇ? ಹೌದು ಹೌದು. ಅಂದ್ರೆ ಆ ರೀತಿಯಾಗಿ ಬರ್ತಾ ಇದ್ದಾವ ಆ ಸಮಸ್ಯೆಗಳು ನಿಮ್ ಗಮನಕ್ಕೆ ತರ್ತಾ ಇದಾರಾ? ಬರ್ತಾ ಇದಾವೆ. ಬಂದ ತಕ್ಷಣ ನಾವು ಅವಾಗಲೇ ಅಡ್ರೆಸ್ ಮಾಡ್ತೀವಿ. ಸದ್ಯಕ್ಕೆ ಪ್ರಾಬ್ಲಮ್ ಇಲ್ಲ, ಆದ್ರೆ ಈಗ ಇರುವಂತ ಗ್ಯಾಸು ಬರೀ 3 ದಿನಕ್ಕೆ ಆಗುವಷ್ಟು ಅಷ್ಟೇ. 3 ದಿನಕ್ಕಲ್ಲ ರೀ, 3 ದಿನದ ಪೆಂಡೆನ್ಸಿ ಅಷ್ಟೇ ಇರೋದು. ನಮ್ಗೆ ಇನ್ನೂ 20 ದಿನ 30 ದಿನಕ್ಕೆ ತೊಂದರೆ ಇಲ್ಲ. ಓಕೆ ಅಂದ್ರೆ ಬುಕ್ಕಿಂಗು 3 ದಿನದ್ದು ಪೆಂಡೆನ್ಸಿ ಇರೋದು, ಬ್ಯಾಕ್ಲಾಗ್ ಅಂತ ಕರೀತಾರೆ ಅದನ್ನ. 3 ದಿನಕ್ಕೆ ಅಂತ ಹಾಕ್ಬೇಡಿ. ಆಮೇಲೆ ನಮ್ಗಿದೆ ಇಲ್ಲ ಅದಕ್ಕೆ ಅಲ್ಲ, ನೀವು ಆರಂಭದಲ್ಲಿ ಹೇಳ್ತಾ ಇದ್ರಲ್ಲ ಅದಕ್ಕೆ ಕೇಳ್ದೆ ನಾನು. ಯಾವ್ದು ಕೊರತೆ ಇಲ್ಲ ರೀ. ಬಿಸಿ ಊಟಕ್ಕೆ ಆಗ್ಬೋದು, ಸರ್ಕಾರಿ ಹಾಸ್ಟೆಲ್ಗಳಿಗೆ ಆಗ್ಬೋದು, ಪ್ರೈವೇಟ್ ಹಾಸ್ಟೆಲ್ಗಳಿಗೆ ಆಗ್ಬೋದು, ಅನಾಥಾಶ್ರಮಗಳಿಗೆ ಮತ್ತು ವೃದ್ಧಾಶ್ರಮಗಳಿಗೆ. ನಿನ್ನೆ ಒಂದು ಜೈನ ಮುನಿಗಳು ಇರ್ತಕ್ಕಂಥ 30 ಜನ ಇರ್ತಕ್ಕಂಥದ್ದು ಕೊರತೆ ಇದೆ ಅಂತ ನನ್ನ ಗಮನಕ್ಕೆ ಬಂದು ಇಮಿಡಿಯೇಟ್ಲಿ ನಾವು ಕೊಡಿಸ್ಕೊಟ್ವಿ. ಅಲ್ಲಿ ಆಕ್ಚುಲಿ ಪರ್ ಡೇ ಡಿಮ್ಯಾಂಡ್ ಎಷ್ಟಿದೆ ಸರ್ ದಾವಣಗೆರೆಯಲ್ಲಿ? ಅದು ನಿಖರವಾದಂತ ಮಾಹಿತಿ ನನ್ನ ಹತ್ರ ಇಲ್ಲ ಸದ್ಯಕ್ಕೆ. ನಿಮಗೆ ಒಂದು ಅರ್ಧ ಗಂಟೆ 1 ಅವರ್ ಬಿಟ್ಟು ಕೊಡ್ತೀನಿ. ಸೊ ಸಪ್ಲೈನು ಅಲ್ಲ ಸರ್, ತುಂಬಾ ಜಿಲ್ಲೆಗಳಲ್ಲಿ ನೋಡ್ತಾ ಇದ್ವಿ ಸಪ್ಲೈನೇ ಆಲ್ಮೋಸ್ಟ್ ಬಂದಾಗೋಗ್ಬಿಟ್ಟಿದೆ. ಆ ಜಿಲ್ಲೆಗಳಿಗೆ ಹೋಗುವಂತ ಗ್ಯಾಸೇ ಬಂದಾಗೋಗ್ಬಿಟ್ಟಿದೆ ಅಂತ. ಗೊತ್ತಿಲ್ಲ ನನಗೆ, ನಮ್ಮ ಜಿಲ್ಲೆದಂತೂ ತೊಂದರೆ ಇಲ್ಲ. ಸಪ್ಲೈ ಆಗ್ತಾ ಇದೆ ಹಾಗಾದ್ರೆ ದಾವಣಗೆರೆಗೆ ಏನು ಪ್ರಾಬ್ಲಮ್ ಇಲ್ಲ? ಹೌದೌದು, ಏನು ತೊಂದರೆ ಇಲ್ಲ. ಓಕೆ ನಿಮ್ ಗಮನಕ್ಕೆ ಯಾವ್ದು ಬರ್ತಾ ಇದೆ ಅದೆಲ್ಲಾ ಕಡೆ ಕೆಲಸ ಮಾಡ್ತೀವಿ. ಪ್ಯಾನಿಕ್ ಮಾಡ್ಕೊಳ್ಳೋದು ಬೇಕಾಗಿಲ್ಲ. ಪ್ಯಾನಿಕ್ ಮಾಡ್ಕೊಂಡು ಬುಕಿಂಗ್ ಮಾಡೋದು ಬೇಡ್ರಿ. ನಾವು ಡೊಮೆಸ್ಟಿಕ್ಗೆ ಅಂತೂ ಏನೂ ತೊಂದರೆ ಇಲ್ಲ. ಅಂದ್ರೆ ವಾಣಿಜ್ಯ ಬಳಕೆಗೆ ನಾವು ಬಿಟ್ಟು ಮನೆಗಳಿಗೆ ಏನು ಯಾವುದು ಸಮಸ್ಯೆ ಇಲ್ಲ, ಹಾಸ್ಟೆಲ್ಗಳ ಸಮಸ್ಯೆ ಇಲ್ಲ, ವೃದ್ಧಾಶ್ರಮಗಳ ಸಮಸ್ಯೆ ಇಲ್ಲ. ಇನ್ಕ್ಲೂಡಿಂಗ್ ಪ್ರೈವೇಟ್ ಹಾಸ್ಟೆಲ್ಸ್ಗಳು ಯಾವ್ದಿದಾವೆ ಮಕ್ಕಳು ಓದ್ತಾ ಇದೆ ಅವಕ್ಕೂ ಕೂಡ ಕೊಡ್ತೇವೆ. ಸರ್, ಕೆಲವೊಂದು ಜಿಲ್ಲೆಗಳಲ್ಲಿ ಈಗ ಗೋಡೌನ್ ಅಲ್ಲಿ ಸ್ಟಾಕ್ ಇಟ್ಕೊಂಡು ಕೆಲವರು ಬೇಕು ಅಂತ ಕೃತಕ ಅಭಾವ ಸೃಷ್ಟಿ ಎಲ್ಲ ಮಾಡ್ತಾ ಇರುವಂತದ್ರ ಬಗ್ಗೆ ಎಲ್ಲ ಸುದ್ದಿ ಬರ್ತಾ ಇತ್ತು. ದಾವಣಗೆರೆಯಲ್ಲಿ ಹಂಗೇನಾದ್ರೂ ಆಗಿದೆಯಾ ಸರ್? ಅದ್ರ ಬಗ್ಗೆ ಏನಾದ್ರು ಚೆಕಿಂಗ್ ಮಾಡಕ್ ಕಳಿಸ್ತಾ ಇದ್ದೀರಾ? ಮುಖ್ಯ ಕಾರ್ಯದರ್ಶಿಗಳ ಸೂಚನೆ ಮೇರೆಗೆ ನಮ್ಮ ಎಲ್ಲ ಫುಡ್ ಡಿಪಾರ್ಟ್ಮೆಂಟ್, ರೆವಿನ್ಯೂ ಡಿಪಾರ್ಟ್ಮೆಂಟ್, ಪೊಲೀಸ್ ಡಿಪಾರ್ಟ್ಮೆಂಟ್ ಸಭೆ ಮಾಡಿದೀವಿ, ಸೂಚನೆ ಕೊಟ್ಟಿದ್ದೀವಿ. ರ್ಯಾಂಡಮ್ ಆಗಿ ಚೆಕ್ ಮಾಡ್ತಾ ಇದೀವಿ. ಎಲ್ಲಾ ಗ್ಯಾಸ್ ಗೋಡೌನ್ಸ್ ಗಳಿಗೆ ನಮ್ಮ ಅಧಿಕಾರಿಗಳು ಹೋಗಿ ಚೆಕ್ ಮಾಡ್ತಾ ಇದ್ದಾರೆ, ಫಿಸಿಕಲ್ ಸ್ಟ್ಯಾಕು ಮತ್ತೆ ಇದನ್ನ. ಆ ರೀತಿ ದೂರ ಬಂದ್ರೆ ನಾವು ಅವ್ರ ಲೈಸೆನ್ಸ್ ಕ್ಯಾನ್ಸಲ್ ಮಾಡ್ತಕ್ಕಂತ ಕ್ರಮವನ್ನ ಮಾಡೋದಿದ್ದೀವಿ. ಇದುವರೆಗೂ ಕೂಡ ಯಾವ್ದು ಬ್ಲಾಕ್ ಮಾರ್ಕೆಟ್ ಇಲ್ಲ. ಆಮೇಲೆ ಇನ್ನೊಂದು ಮಾಹಿತಿ ಏನ್ ಮಾಡಿದ್ದೇವೆ ನಾವು ಅಂದ್ರೆ, ನಮ್ಮ ಮುಖ್ಯ ಕಾರ್ಯದರ್ಶಿಗಳು ಒಂದು ಸೂಚನೆಯನ್ನ ಕೊಟ್ಟಿದ್ರು. ನಮ್ಮಲ್ಲಿ ಎಷ್ಟು ಈ ಸೌದೆ ಡಿಪೋಗಳಿದಾವೆ, ಆ ಎಲ್ಲಾ ಸೌದೆ ಡಿಪೋಗಳಲ್ಲಿ ನಾವು ಸೌದೆಯನ್ನ ಇರೋ ಹಂಗೆ ನೋಡ್ಕೊಂತಾ ಇದೀವಿ. ಅದನ್ನು ಕೂಡ ಜನಗಳು ಬಳಸ್ಕೊಬಹುದು. ಯಾರ್ಯಾರು ಬಳಸ್ತಾರಲ್ಲ ಅವ್ರು ಬಳಸ್ಕೊಬಹುದು. ಅದಕ್ಕೂ ಕೂಡ ಕೊರತೆ ಆಗದಾಗ ನೋಡ್ಕೊಂಡಿದೀವಿ. ಮತ್ತೆ ಸಾಮಿಲ್ಗಳಿದಾವಲ್ಲ, ಸಾಮಿಲ್ಗಳಲ್ಲಿ ವೇಸ್ಟ್ ವುಡ್ ಇರುತ್ತೆ, ಅದನ್ನು ಕೂಡ ಹೆಚ್ಚಿಗೆ ಬೆಲೆಗೆ ಮಾರದೆ ಸಾಮಾನ್ಯ ಸ್ಥಿತಿಯಲ್ಲಿ ಏನ್ ಮಾರ್ತಾರಲ್ಲ ಅದೇ ಪ್ರೈಸ್ಗೆ ಮಾಡಬೇಕು ಅಂತ ಹೇಳಿ ಕೂಡ ಸೂಚನೆ ಕೊಟ್ಟಿದೀವಿ. ನಮ್ಮ ಜಿಲ್ಲೆಯಲ್ಲಿ ನಾವೆಲ್ಲ ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ದೀವಿ. ಯಾವುದೇ ತೊಂದರೆ ಇಲ್ಲ. ಓಕೆ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಸರ್ ಸ್ಪಂದಿಸಿದ್ದಕ್ಕೆ. ಗಂಗಾಧರ್ ಅವರು ದಾವಣಗೆರೆ DC ಮಾತನಾಡ್ತಾ ಇದ್ರು. ಸದ್ಯಕ್ಕೆ ದಾವಣಗೆರೆಯಲ್ಲಂತೂ ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಎಲ್ಲೆಲ್ಲಿ ನೀಡ್ಫುಲ್ ಇದೆ ಅಲ್ಲೆಲ್ಲ ಕಡೆನೂ ಕೂಡ ಸಪ್ಲೈ ಮಾಡುವಂಥ ಕೆಲಸವನ್ನ ಮಾಡಲಾಗ್ತಾ ಇದೆ ಅನ್ನುವಂಥದ್ರ ಬಗ್ಗೆನೂ ಕೂಡ ಹೇಳಿದ್ದಾರೆ.